ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ದೀಪಾವಳಿಯ ಅಂದರೆ ತುಳಸಿ ಪೂಜೆಯ ದಿವಸದಲ್ಲಿದ್ದೇವೆ, ಅಂದರೆ ಉತ್ಥಾನದಶಿ ಪೂಜೆ. ಅದಕ್ಕೆ ನೆಲ್ಲಿ ಗಿಡದ್ದೊಂದು ಗೆಲ್ಲು ಹಾಗೆ ಮಂಟಪ ಎಲ್ಲ ಮಾಡಲಿಕ್ಕುಂಟು. ಅದಕ್ಕೆ ನೆಲ್ಲಿ ಗಿಡದ್ದು ಗೆಲ್ಲು ತರಲಿಕ್ಕೆ ಹೋಗ್ತಾ ಇದ್ದೇವೆ. ನೆಲ್ಲಿ ಗಿಡದ್ದು ಗಿಡ ಎಲ್ಲಿ ಉಂಟಮ್ಮ? ನೆಲ್ಲಿಕಾಯಿದ್ದು ಗಿಡ. ಕಲ್ಯ ಅದಕ್ಕೆ ಹೋಗಿ ತೆಗಿಬೇಕು ಈಗ. ಅದು ಹಿಂಗೆ ಹಿಂಗೆ ಮರ ಹಾಗೆ ಆಗಿ ನೆಲ್ಲಿಯದ್ದು ಮರ ಅಲ್ಲಿ ಉಂಟು, ಅದರದ್ದೀಗ ಗೆಲ್ಲ ಕಟ್ ಮಾಡಲಿಕ್ಕೆ ಉಂಟು. ಇಲ್ಲಿ ಹೋಗುವಾಗ ಸ್ವಲ್ಪ ಜಾಗ್ರತೆ ಬೇಕು, ಇಲ್ಲಿಯೇ ಬಾವಿ ಉಂಟು, ಗೊತ್ತಾಗೋದಿಲ್ಲ ಬಾವಿದು. ಇದು ಬಾವಿ, ಇದಕ್ಕೆ ದಂಡೆಲ್ಲ ಇಲ್ಲ, ಒಳ್ಳೆ ನೀರು ಮಾತ್ರ. ನೆಲ್ಲಿಯ ಮರ. ನೆಲ್ಲಿ ಮರದಲ್ಲಿದೆ. ಮೇಲೆ ಹೋಗ್ಬೇಕು ಇದಕ್ಕೆ. ಮೇಲೆ ಎಂತ ಮಾರೆ, ನೆಲ್ಲಿದ್ದು ಗಿಡ ಅಲ್ಲ ಇದು. ನೆಲ್ಲಿದ್ದು ಗೆಲ್ಲು ಸಿಕ್ಕಿತ್ತು, ನೆಲ್ಲಿದ್ದ ಗೆಲ್ಲು ತಗೊಂಡು ಹೋಗ್ಬೇಕು. ಕೆಲಸಕ್ಕೆಲ್ಲ ಉಂಟು, ಮಂಟಪ ಹಾಕ್ಲಿಕ್ಕೆ ಉಂಟು. ಈಗ ನೆಲ್ಲಿಯದ್ದು ಗೆಲ್ಲೆಲ್ಲ ತಂದಾಯಿತು, ಇನ್ನು ಬೊಂಬೆದ್ದು ಮಂಟಪ ಮಾಡಲಿಕ್ಕೆ ಉಂಟು. ಅದಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಅದು ಕೋಲೆಲ್ಲ ಕಟ್ಟಲಿಕ್ಕೆ ಉಂಟು ಫಸ್ಟ್, ಅದಾದಮೇಲೆ ಬೊಂಬೆಯಲ್ಲಿ ಮಂಟಪ ಮಾಡಲಿಕ್ಕೆ ಉಂಟು. ಇನ್ನು ಪ್ರೊಸೆಸ್ ಸ್ಟಾರ್ಟ್. ತುಳಸಿ ಕಟ್ಟೆಗೆ ಮಂಟಪ ಮಾಡಲಿಕ್ಕೆ, ಬೊಂಬೆಯದು ಮಂಟಪ ಮಾಡಲಿಕ್ಕೆ ಮುಳ್ಳುಗಳು ಬೇಕಾಗ್ತದೆ. ಆ ಮುಳ್ಳುಗಳನ್ನೆಲ್ಲ ಮಾವ ರೆಡಿ ಮಾಡ್ತಾ ಇದ್ದಾರೆ. ಈಗ ಒಂದು ಸೈಡಿದ್ದು ಮಾಡಿಗೆ ಹೀಗೆ ಅಡ್ಡ ಕಟ್ಟಿ ಆಯಿತು. ಇದರ ಮೇಲೆ ಇನ್ನು ಬೊಂಬೆ ಬಿಡ್ಲಿಕ್ಕೆ ಉಂಟು. ಹೀಗೆ ಬೊಂಬೆ ಇಟ್ಟು ಹೋಗುದು ಮಾಡಿನಾಗೆ. ಆಮೇಲೆ ಇದೇ ಟೈಪನ್ನು ಈ ಸೈಡ್ ಮಾಡಲಿಕ್ಕೆ ಉಂಟು.
ಒಂದು ಬೊಂಬೆಯ ಮಂಟಪ ರೆಡಿಯಾಗಿದೆ. ಮತ್ತು ಬೊಂಬೆದು ದೀಪ ಎಲ್ಲ ರೆಡಿ ಮಾಡ್ತಿದ್ದೇವೆ. ಇದು ಬೊಂಬೆದು ದೀಪ, ಇದು ನೆಲ್ಲಿದ್ದು ದೀಪ. ಮಂಟಪ ರೆಡಿ. ಉತ್ಥಾನ ದ್ವಾದಶಿಯ ಪೂಜೆಯನ್ನು ಮುಗಿಸಿ ಉಡುಪಿಯ ಲಕ್ಷದೀಪ ನೋಡಲಿಕ್ಕೆ ಹೊರಟ್ವಿ. ನಾವಿವತ್ತು ಉಡುಪಿಗೆ ಬಂದಿದ್ದೇವೆ ಲಕ್ಷದೀಪ ನೋಡಲಿಕ್ಕೆ. ಎಂತ ನೋಡಲಿಕ್ಕೆ? ಲಕ್ಷದೀಪ ನೋಡಲಿಕ್ಕೆ ಬಂದಿದ್ದೇವೆ. ಉಡುಪಿಯ 4 ಬೀದಿಯಲ್ಲಿದ್ದೇವೆ. ಎಲ್ಲ ದೀಪ ಇಟ್ಟಾಗಿದೆ. ಭಾರ್ಗವ, ದೀಪ ಇದೆಯಾನ? ಎಲ್ಲಿಂಟು? ಹೋಗುವ, 4 ಬೀದಿ ಹೋಗುವ. ದೀಪ ಎಲ್ಲ ಹಚ್ಚಿ ಆಯಿತು. ಕೆಲವೆಲ್ಲ ಅಂಗಡಿ ಬಂದಿದೆ. कितना है भैया? कितना है? कौन सा चीज छोटा नहीं बड़ा? हाँ, छोटा वाला का कितना है? हाँ, हमारा व्यूवर्स को यूट्यूब व्यूवर्स को ले लो, आप बता दो कम जो रहेगा. ये बेच रहा है. ಇದನ್ನು ಮಾರ್ತಾ ಇದ್ದಾರೆ ನಮ್ಮ ಉಡುಪಿಯಲ್ಲಿ. ತಗೊಂಡು ಸಪೋರ್ಟ್ ಮಾಡಿ. लेके जाओ ना. ಆ್ಯಕ್ಚುಲಿ ಅದಕ್ಕೆ 400 ರೂಪಾಯಿ ಹೇಳ್ತಾರೆ. 100 ರೂಪಾಯಿಗೆ ಕೊನೆ ಕೊಡ್ತಾರೆ ಅವರು. ಸ್ವಲ್ಪ ಮಾತಾಡಿ. ಕೃಷ್ಣನಿಗೆ ಪೂಜೆ ಆಗ್ತಾ ಉಂಟು ಒಳಗಡೆ. ಲಕ್ಷ ದೀಪೋತ್ಸವಕ್ಕೆ ರೆಡಿಯಾದ ರಥಗಳು. ಇಲ್ಲಿಗೆ ತೆಪ್ಪೋತ್ಸವ ಮುಗೀತು. ಇನ್ನು ರಥಕ್ಕೆ ಬರ್ತಾರೆ. ರಥ ಬಂದಿದ್ದು. ಲಕ್ಷದೀಪಕ್ಕೆ 2 ರಥ. ನಾಡ್ದು ಇನ್ನು ಜನವರಿಯಲ್ಲಿ 7 ಉತ್ಸವ ಬರ್ತದೆ. ಆಗ 3 ರಥ ಬ್ರಹ್ಮರಥ ಬರ್ತದೆ. ಅಷ್ಟವರೆಗೆ 2 ರಥ.
4 ಬೀದಿಯಲ್ಲಿ ಎಲ್ಲ ರೀತಿಯ ಪೂಜೆ ಎಲ್ಲ ಆದಮೇಲೆ ಬೆಡಿ ಕಂಬ ಬಿಡ್ತಾರೆ. ಬೆಡಿ ಕಂಬ ಬಿಟ್ಟರೆ ಉತ್ಸವ ಹೊರಟಿತು ಅಂತ ಅರ್ಥ. ಉಡುಪಿಯ ಲಕ್ಷದೀಪೋತ್ಸವ ಮುಗಿಯಿತು. ಈಗ ರಥ ಎಲ್ಲ ಒಳಗೆ ಹೋಗ್ತಾ ಉಂಟು. ಇನ್ನು ಒಳಗೆ ಶಯನ ಪೂಜೆ ಎಲ್ಲ ಮಾಡ್ತಾರೆ. ನಾವಿನ್ನು ಹೊರಡೋದು ಮನೆಗೆ. ನಮ್ಮ ವಿಡಿಯೋವನ್ನು ಕೊನೆಯ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಗ ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಮ್ಮ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತಾ ಇರ್ತದೆ. ಥ್ಯಾಂಕ್ ಯು.